ಬೇಬಿಗೆ ಅವಳೇ ಸ್ನಾನ ಮಾಡಿಸ್ತಾವಳೆ. ಕಣಮ್ಮ ನೋಡ್ಕೊಂಡಲ್ವ ಮಾಡೋದು, ವಯಸ್ಸಾಗೈತೆ ಕಣಮ್ಮ. ಏನ್ ಮಾಡ್ಬೇಕಂತ ಗೊತ್ತಾಗುತ್ತೆ, ತಲೆ ಬಿಸಿ ಹಿಡ್ಕೊತಿದ್ದೀನಿ. ಫ್ರಾಕ್ಚರ್ ಆಗಿಲ್ಲ ಅಲ್ವಾ? ಓ, ಇದು ನನ್ನ ಮಗಳ ಪಾದ. ನೀವು ಹಚ್ಚಿಲ್ಲ ಅಂದ್ರೆ ಎತ್ಕೋಗೋದಂತ ಪ್ಲಾನ್ ಇತ್ತು. ಅಯ್ಯೋ ನನ್ನ ಮಗನೇ. ಇದನ್ನು ಬಾತ್ರೂಮಲ್ಲಿ ಕೂತ್ಕೊಂಡೇ ಮಾಡ್ತಾ ಇದ್ದೀನಿ ವಿಡಿಯೋನ. ಬೆಳಗ್ಗೆ ಇವರು ಅಲಾರಾಮ್ಗಳನ್ನ ಕೇಳೋ ಅಷ್ಟೊತ್ತಿಗೆ ಗುಡ್ ಮಾರ್ನಿಂಗ್ ಅನ ನೋಡ್ರ ಹಿಂಗೆ ಸ್ಟೆಪ್ಸ್ ಹತ್ತು ಅಂದ್ರೆ ಲಿಫ್ಟ್. ಅವ್ರ ಮಗಳು ಸುಸ್ಸು ಮಾಡಿಬಿಡಿದಾಳೆ, ಕರ್ಕೊಂಡೋಗಲ್ಲ ಅಂತವನ. ವೆಲ್ಕಮ್ ಬ್ಯಾಕ್ ಟು ಕೊನೆಯ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ, ಪುನಃ ಪುನಃ ಭೇಟಿಯಾಗಿದ್ದೆ. ಓಕೆ, ಐ ಥಿಂಕ್ ಮೌಲ್ಯ ಅಲ್ಲೂ ವಿಡಿಯೋ ಮಾಡ್ತಾ ಇರ್ತಾಳೆ. ಸೊ ನಾನು ಇಲ್ಲಿ ಪಾಯಿಂಟ್ ಆಫ್ ವ್ಯೂ ವಿಡಿಯೋ ಮಾಡಬೇಕಲ್ಲ, ಹಾಗಾಗಿ ನಾವು ಇಲ್ಲಿ ಮಾಡ್ತಾ ಇದ್ದೀನಿ. ಪಾತ್ರೆ ಎಲ್ಲ ನೋಡಿ ಹಿಂಗೆ ಬಿದ್ದಿದೆ. ಸೊ ಇದು ನನ್ನ ಮಗಳ ಪಾದ. ಅದು ಇಲ್ಲಿ ಇರದೆ ಉಣ್ಗೋಗ್ಬಿಟ್ಟಿತ್ತು, ಹಾಗಾಗಿ ಅಲ್ಲೇ ಇಟ್ಬಿಟ್ಟು ನೀರು ಹಾಕ್ತಾಯಿದ್ದೀವಿ ಮಗಳು ಬರೋವರೆಗೂ. ನಾನು ಇಷ್ಟು ತನಕ ಏನು ಮಾತಾಡ್ತಿದ್ದೆ ಗೊತ್ತಾ, ನನ್ನ ತಮ್ಮನ ಜೊತೆ ಈ ಸ್ಕಿನ್ ಕೇರ್ ಬಗ್ಗೆ ನಾನು ಹಚ್ಕೊತಾ ಇದ್ದೆ. ಈಗಲ್ಲ ಹಚ್ಕೊತ ಅವನೊಂದು ಸೆರಮ್ ನೋಡ್ದೆ. ಆ ಸೆರಮ್ ಬಂದ್ಬಿಟ್ಟು ಮೌಲ್ಯ ಇದು ಹಚ್ಕೊಳ್ಳಿ ಅಂತ ನನಗೆ. ಯಾಕಂದರೆ ಸ್ಕಿನ್ನೇ ಹಿಂಗಾಗಿದೆ ಅಂತಂದರೆ ಅಫ್ಕೋರ್ಸ್ ನನ್ನ ಕೂದಲೇ ಏನಾಗಲ್ಲ ಅಂತ ಅನ್ಕೊಳಕ್ಕಾಗಲ್ಲ, ಯಾವ ಟೈಮಲ್ಲಿ ಏನಾಗ್ಬೋದು ಅಂತ ಯಾರಿಗೂ ಗೊತ್ತು. ಹಾಗಾಗಿ ಇದು ಗ್ರೇ ಹೇರ್ ಕಮ್ಮಿ ಮಾಡುತ್ತೆ ಅಂತ ನಂಗೆ ಅಲ್ಲೊಂದು ಇಲ್ಲೊಂದೊಂದು ಏನೋ ಕಾಣಿಸ್ಕೊತಾ ಇದೆ. ಇಲ್ಲಲ್ಲೋ ಒಂದು ಹಿಂಗೆ ಅಂತ ಮೌಲ್ಯ ಅದಕ್ಕೆ ಅಂತ ಕೊಟ್ಟಲು. ಅದು ಹೆಂಗೆ ಅಪ್ಲೈ ಮಾಡೋದು ಗೊತ್ತಿಲ್ವಲ್ಲ, ಸುಮ್ಮನೆ ಹಾಗೆ ಇಟ್ಕೊಂಡಿದ್ದೆ. ಸೊ ಯೂಟ್ಯೂಬ್ ನೋಡ್ಕೊಂಡು ಆಮೇಲೆ ಅಪ್ಲೈ ಮಾಡೋಣ ಅಂತ. ನನ್ನ ತಮ್ಮ ಅದನ್ನು ನೋಡಿಕೊಂಡು ಅಣ್ಣ ಇದು ಅಷ್ಟೇ ಅಲ್ವಾ ಅಂತ, ಇಲ್ಲ ಕಣೋ ಇದು ಹಚ್ಚಬೇಕು ಅಂತ, ಬಟ್ ಗೊತ್ತಾಗ್ತಾಯಿಲ್ಲ ಹೆಂಗೆ ಅಂತಂದರೆ ಅವ್ನು ಹೇಳ್ಕೊಡ್ತಾವ್ ನನಗೆ. ಇಲ್ಲ ಅದಕ್ಕೊಂದು ನೀವು ಹಚ್ಚಿಲ್ಲ ಅಂದರೆ ಎತ್ಕೋಗೋದಂತ ಪ್ಲ್ಯಾನ್ ಇತ್ತು. ಅಯ್ಯೋ ನನ್ನ ಮಗನೇ. ಸರಿ ನಿನಗೆ ಹೆಂಗೋ ಇವೆಲ್ಲ ಅಂತ ಕೇಳಿದ್ಕೆ ಅವನಿಗೆ ಯಾವ್ದ ನಿನ್ನ ಫ್ರೆಂಡ್ಸ್ ಅದೇನು ಹೇಳ್ತಿದ್ದಲ್ಲ ಆಗಲೇ ಹೇಳು. ಅದೇ ಫ್ರೆಂಡು ಒಬ್ಬ ನೀರಜ್ ಅಂತ ಅವನು. ಅವ್ನು ಹಂಗೆ ಕನ್ನಡ ಮುಂದೆ ಕೂತ್ಕೊಂಡು ಒಂದು 20 ಮಿನಿಟ್ಸ್ ಆಗುತ್ತಿಲ್ಲ ಇದು ಮಾಡೋದು ಹೇಳ್ತಾ ಇದ್ದ. ಹಂಗಂದ್ರೆ ಅವ್ನು ಯಾವ್ದೋ ಕೋಟಿಂದ ಇದು ಮಾಡಿರೋದು. ಏನಪ್ಪ, ಯುವರ್ ಬಾಡಿ ಇಸ್ ಯುವರ್ ಟೆಂಪಲ್, ಇಫ್ ಯು ಟೇಕ್ ಕೇರ್ ಆಫ್ ಇಟ್, ಇಟ್ ವಿಲ್ ಟೇಕ್ ಕೇರ್ ಆಫ್ ಯು ಅಂತ. ಬಟ್ ಅವ್ರು ಹೇಳಿದಲ್ಲ ಇದು ಮುಂಚೆನೇ ಇರೋಂಥದ್ದು. ಆದರೆ ಏನಪ್ಪ ಒಂದೊಂದು ಥರ ಹೇಳ್ತಾರಲ್ಲ, ಸಜ್ಜನರ ಸಂಘ ಹೆಜ್ಜೇನು ಸಂಘ ಏನದ, ಸಜ್ಜನರ ಸಂಘ ಹೆಜ್ಜೇನು ಸರಿದಂತೆ. ಹೆಜ್ಜೇನು ವಾ ಚೆನ್ನಾಗಿದೆ ಡೈಲಾಗ್. ಓಕೆ, ಈಗ ನಾವು ಹೊರಡೋಣ. ಈಶಾ ಓಡ್ ಬರ್ತೀವಿ ಕಣ. ಏ ಬಾಯ್, ಕ್ಯೂಟಾಗಿ ಆಡ್ತಾರೆ. ಈಗ ನಾವೀಗ ಹೋಗ್ತಾ ಮೌಲ್ಯನಿಗೆ ಅದು ಇದು ಏನಂತಾರೆ, ಅದು ಕಾಲು ಸೂಪ್, ಅದಕ್ಕೆ ಕಾಲು ತರಬೇಕಿಲ್ಲ. ಈಗ ನಾನು ಬೇಗ ಅರ್ಲಿಯಾಗಿ ಹೋಗ್ತಾ ಇರೋದು ಅದಕ್ಕೆ ರೀಸನ್. ಇಲ್ಲಾಂದರೆ ಕೆಲಸ ಎಲ್ಲ ಮುಗಿಸ್ಕೊಂಡು ಹೋಗೋಣ ಅಂತಿದ್ದೆ. ಇಲ್ಲಿ ಚಿಕ್ಕ ಮಕ್ಕಳು ಲಿಫ್ಟ್ ಆಟ ಆಡ್ತಾರೆ ಇವರು. ಹಾಂ, ನಾನು ಮೇಲ್ಗಡೆ ಬರಕ್ ನೋಡ್ತಾ ಇದ್ದೀನಿ, ಎರಡು ಇದು ಆಮೇಲೆ ಪಾಪ ಒಂದು ಹುಡುಗಿ ಬೈಲ್ ಬಂದು, ನೀನ ಲಿಫ್ಟ್ ಆನ್ ಮಾಡ್ತಿರೋ ಅಂದೆ. ನಿನಗ ಅಲ್ಲ ನಾನಂದೆ, ನೀನ ಲಿಫ್ಟ್ ಆಯ್ತು. ನಾನಲ್ಲ ಅಂಕಲ್ ಅನ್ಮಾಡ ಅಂಕಲ್ ಹಿಂಗೆ ಅರ್ಥ ಆಗುತ್ತಲ್ಲ ಅದು. ನಾನಲ್ಲ ಅಂಕಲ್. ಆಮೇಲೆ ನನಗೆ ನನ್ನ ಚೈಲ್ಡ್ಹುಡ್ ನೆನಪಾಗುತ್ತೆ. ಅಯ್ಯೋ ಪಾಪ ಸುಳ್ಳು ಹೇಳ್ಬಿಟ್ಟು, ಸಾರಿ ನೀನಲ್ವಾ ಬಿಡು ಅಂತ. ಆಮೇಲೆ ಮತ್ತೆ ಕೆಳಗಡೆ ಹೋದಾಗ ಕಾಣಿಸಿದ್ರು ಅವ್ರು 3 ಜನ. ಅವ್ರೇನಾ? ಅಲ್ಲ ಬೇರೆಯವರು. ಮತ್ತೆ ಆನ್ ಮಾಡ್ತಿದ್ರು, ಆನ್ ಮಾಡಬೇಡಿ ಅಂತ. ಅಂಕಲ್ ಅಂದ್ಬಿಟ್ಟು ಓಡಂಟೋದು. ಮಕ್ಕಳಿಗೆ ಅದು ಲಿಫ್ಟ್ ಅಂದರೆ ಆಟ. 2 ವೀಲರ್ ಕೀ ತೊಗೊಂಡಲ್ಲ ಮಗ ನೋಡು. ಈಗ ನನ್ನ ತಮ್ಮನಿಗೆ ಪಾಪ ಎಂಥ ಫೇಸಲ್ಲಿದ್ದಾನೆ ಅಂತಂದರೆ, ಯೂಸ್ ಮಾಡ್ತಿರೋದೆಲ್ಲ ಐಫೋನ್ ಐಪ್ಯಾಡ್ ಆ ಥರ. ಆದರೆ ಒಂದು ಚಾರ್ಜ್ ನಿಲ್ಲಲ್ಲ, ಒಂದು ಆ ಥರ ಪ್ರಾಬ್ಲಮ್ ಆಗ್ತಿತ್ತು. ಆದರೆ ಈಗ ಅದು ಡಿಸ್ಪ್ಲೇನೇ ಹೊರಟೋಗಿದೆ. ಎಂಥ ಅದು ನಿನ್ನೆ ಎಷ್ಟು ಕಷ್ಟಪಡ್ಕೊಂಡು ಹೋಗಿದೆ ತಾನೇ. ರಿಯಲಿ ಈ ಥರದೆಲ್ಲ ಆಗಬೇಕು ಲೈಫಲ್ಲಿ ಅಲ್ವಾ ಗೈಸ್? ಪ್ರತಿ ಬೆಳಗ್ಗೆ ಅವಳು ಅಳ್ತಿರ್ತಾನೆ, ಇವನು ಅಳ್ತಿರ್ತಾನೆ. ಬಾತ್ರೂಮ್ಗೆ ಹೋಗೋಕ್ಕೂ ಟೈಮ್ ಇರಲ್ಲ. ನಾನು ಬಾತ್ರೂಮ್ಗೆ ಹೋದರೆ ಅಮ್ಮನೇ ಇಬ್ಬರೂ ಮೇಂಟೈನ್ ಮಾಡಬೇಕು, ಅಮ್ಮ ಬಾತ್ರೂಮ್ಗೆ ಹೋದರೆ ನಾನೇ ಅವರಿಬ್ಬರೂ ಮೇಂಟೈನ್ ಮಾಡಬೇಕು. ಹಿಂಗಾಗೋಗ್ಬಿಟ್ಟಿದೆ. ಆಯ್ತಾ ಇಲ್ಲ ಅಪ್ಪ ನೋಡಿ, ಅಳ್ತಾನೆ ಅವರೇ. ಅಟ್ಲೀಸ್ಟ್ ಅವಳು ಎತ್ಕೊಂಡು ಸುಮ್ಮನಾಗ್ತಾನೆ. ಇವನು ಅವಳನ್ನ ಎತ್ಕೊಬಿಟ್ಟಿದ್ದೀರಲ್ಲ ಅಂತ ಒಂದು ½ an hour ಕಂಟಿನ್ಯೂಸ್ ಆಗಿ ಅಳ್ತಾನೆ.
ಇದನ್ನು ಬಾತ್ರೂಮಲ್ಲಿ ಕೂತ್ಕೊಂಡೇ ಮಾಡ್ತಾಯಿದ್ದೀನಿ ವೀಡಿಯೋನ. ಇಬ್ರು ಸಮಾಧಾನ ಮಾಡ್ತಾರದು ನೋಡಿ. ಇವನು ಬೇರೆ ಕತ್ತೆತ್ ನೋಡ್ತಾನೆ. ಬೆಳಗ್ಗೆ ಇವರು ಅಲಾರಾಮ್ಗಳನ್ನ ಕೇಳೋಷ್ಟೊತ್ತಿಗೆ ಹಿಂಗಿರುತ್ತೆ ನಮ್ಮ ಬೆಳಗ್ಗೆ. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಪ್ರೋಮೋ ವ್ಲಾಗ್ಸ್. ಗುಡ್ ಮಾರ್ನಿಂಗ್ ಆನಾ. ಚೆನ್ನಾಗೈತಲ್ವ ತಂಗವಂತ ಚೆನ್ನಾಗೈತಲ್ವ. ಓಕೆ, ನಾವೀಗ ಮಟನ್ ತೊಗೊಳಕ್ಕೆ ಬಂದು, ಮಟನ್ ಅಲ್ಲ ಸಾರಿ ಕಾಲು ಏನು ಗೊತ್ತಾ, ಇಲ್ಲಿ ಪಾಪಣ್ಣನ ಅಂಗಡಿ ಅಂತ ಅಂದ್ಬಿಟ್ಟು ಒಂದು ಕಡೆ ಫೇಮಸ್ ಇದೆ. ಆ ಪಾಪಣ್ಣನ ಅಂಗಡಿ ಬಿಟ್ಟು ನಮ್ಮ ಮನೆ ಹತ್ರನೇ ಚೆನ್ನಾಗಿದೆ ಅಂತ ಹೇಳಿದ್ದು ಈ ಜಾಗನೇ ಇಲ್ಲಿ ಬಂದಿದ್ದು. ಸೊ ಒಂದು ಸರಿ ಬಂದಿದ್ದು ನಾನು, ಮತ್ತೆ ಬರ್ತಾಯಿದ್ದೀನಿ. ಕಾಲಿದೆಯಾ? ಸೊ ಎಷ್ಟೊತ್ತಾಗುತ್ತೆ? 1 ಅವರ್ ಆಗುತ್ತಾ? ಒಂದು 6 ಕಾಲು ಹಾಕ್ತೀರಾ? ಹಾಕ್ಬಿಡಿ. 1 ಅವರ್ ಆದಮೇಲೆ ಬರ್ತೀನಿ. ಓಕೆನಾ? ಓಕೆ, 1 ಅವರ್ ಆದಮೇಲೆ ಇಲ್ಲಿಗೆ ಬಂದರೆ ಆಯಿತು. 6 ಕಾಲು ಹೇಳಿದ್ದೀನಿ. 6 ಕಾಲು ಅಂದರೆ ಡಬಲ್ ಪೀಸ್, ಒಂದರಲ್ಲಿ 2 ಪೀಸ್ ಬರುತ್ತೆ. 2 3 ಒಂದು ಆಡಲ್ಲಿ 4 ಕಾಲಿದೆ. ಹಂಗಲ್ಲ ಕಣೋ, ಒಂದು ಕಾಲಲ್ಲಿ ಅದನ್ನ ಕಟ್ ಮಾಡ್ತಾರೆ ಪೀಸ್ ಲೆಕ್ಕ. 2ನಾ? ಹ್ಞೂ. ಸೊ ಈಗ ಮನೆ ಹತ್ರ ಬಂದಾಯಿತು. ಹಾಂ, ಒಂಥರ ಹೊಟ್ಟೆ ದಪ್ಪಕ್ಕಿರೋರು ಅವರೇ ಜಾಸ್ತಿ, ಫಿಟ್ ಆಗಿರೋರು ಕಮ್ಮಿ ಅಂತ. ಬಟ್ ಅದೇ ಆ್ಯಕ್ಚುಲಿ ನನಗೆ ಯಾವುದೋ ಒಂದು ವೀಡಿಯೋದಲ್ಲಿ ನೋಡ್ತಾ ಇದ್ದೆ, ಏನು ಗೊತ್ತಾ, ಫಿಟ್ಟಾಗಿರೋದು ನಮ್ಮದು ನೇಚರ್ ಅಲ್ಲ, ಅಂದರೆ ಇಂಡಿಯನ್ ಅಲ್ಲ ಅಂತ. ಯಾವ ಥರ ಅಂತಂದರೆ ಅವ್ರು ಹೇಳಿದ್ದು ನೋಡ್ರ, ಹಿಂಗೆ ಸ್ಟೆಪ್ಸ್ ಹತ್ತು ಅಂದರೆ ಲಿಫ್ಟ್ ಓದುತ್ತಾ ಇದೆ ಅಲ್ಲಿ. ಹುಟ್ಟಿದ ಮಕ್ಕಳಿಗೆ ಅಂದರೆ ಫಾರಿನಲ್ಲಿ ಇರೋದು ಇಂಡಿಯನ್ ಬೇಬಿಗೂ ಹುಟ್ಟಿದ ಮಕ್ಕಳನ್ನ ಕಂಪೇರ್ ಮಾಡ್ತಾರೆ. ಅದೇ ಅವ್ರಿಗೆ ಕಾರ್ಪೆಂಟ್ರಿ ಏನೇನೋ ಹಂಗಲ್ಲ ಕಣೋ, ನಾನು ಹೇಳ್ತೀನಿ ಏನಂದರೆ, ಹುಟ್ಟಿದ ಮಕ್ಕಳಿಗೆ ಕಂಪೇರ್ ಮಾಡಿದಾಗ ನಮ್ಮ ಇಂಡಿಯನ್ ಹುಟ್ಟಿದ ಬೇಬಿಗಿನ ಆಲ್ರೆಡಿ ಹೊಟ್ಟೆ ಇರುತ್ತೆ, ಕೈಕಾಲು ಸಣ್ಣ ಇರುತ್ತೆ. ಆ ಥರನೇ ಮಕ್ಕಳು ಹುಟ್ಟ ಮಕ್ಕಳಾದರೆ ಫಾರಿನಲ್ಲಿ ಆಲ್ರೆಡಿ ಕೈಕಾಲು ತಪ್ಪಗಿರುತ್ತೆ, ಹೊಟ್ಟೆ ಫುಲ್ ಫ್ಲಾಟ್ ಆಗಿರುತ್ತೆ. ಹುಟ್ಟಬೇಕಾದ್ರೆ ಹಂಗಿದೆ. ಆ್ಯಂಡ್ ಅದ್ರ ಜೊತೆಗೆ ನಾವು ತಿನ್ನೋ ರೈಸು ನಮ್ಮ ಆಲ್ರೆಡಿ DNA ಹಂಗೆ ಆಗ್ಬಿಟ್ಟಿದೆ ಅಂತ ಅಂದ್ಬಿಟ್ಟು ವೀಡಿಯೋದಲ್ಲಿ ನೋಡ್ತಾ ಇದ್ದೆ. ಸೊ ನಾವು ಹುಟ್ಟಬೇಕಾದ್ರೆ ಹಿಂಗೆ. ಪಾಪ ಬಂದರು, ಏನಾಯಿತು? ಒಂಚೂರು ಎತ್ಕೊಳ್ಳಿ ಪಾಪ. ಅಯ್ಯೋ, ಇಬ್ರು ಹಿಂಸೆ ಕೊಡ್ತಾವ್ರಾ? ಇವತ್ತು ನಮ್ಮ ಸೇವಿಯರ್ ಆಗಿ ಪ್ರತೀಕ್ ಅವ್ರು ಬಂದಿದ್ದಾರೆ. ಪ್ರತೀಕ್ ಅವರೇ, ಅವ್ರ ಮಗಳು ಸುಸ್ಸು ಮಾಡಿಬಿಡಿದಾಳೆ, ಅದನ್ನ ತೊಳ್ಕೊಳಕ್ಕೆ ಬರೋ ಹೋಗಿದ್ದಾರೆ. ಪ್ರತೀಕ್ ಅವರೇ, ನೀವು ಬ್ರಷ್ ಮಾಡಿದ್ದೀರಾ ಅಂತ ಇಡೀ ಕರ್ನಾಟಕಕ್ಕೆ ಗೊತ್ತಾಗ್ತಾ ಇದೆ. ಯಾವುದು ಇದು ಬ್ರಷ್ದೇ ಕಲೆ ಅಂತ ಹೆಂಗೆ ಗೊತ್ತಾಗುತ್ತೆ? ಅಫ್ಕೋರ್ಸ್, ಬೆಳಗ್ಗೆ ಸ್ನಾನ ಮಾಡ್ತಾ ಬಂದಿದ್ದೀರಾ. ಬ್ರಷ್ದಲ್ಲ, ಅದು ಪೇಸ್ಟ್ದು. ಅವನು ಮಾಡ್ತಾನೆ ನೋಡಿ ಈಗ. ಹಲೋ ಅಮ್ಮ, ಇವೆಲ್ಲ ಮೆಟಾ ಯಾವುದಿದು? ಜೆನ್ ಆಲ್ಫಾ ಅಂದರೆ ಗೊತ್ತಲ್ವಾ? ಆ ಥರ ಸಖತ್ ಬುದ್ಧಿಗಳು ಇವಕ್ಕೆಲ್ಲ. ಇದಕ್ಕಿಂತ ಯಂಗ್ಸ್ಟರ್ ಅಂದರೆ ಅವಳು ಅಲ್ಲಿದ್ದಲ್ಲ ನನ್ನ ಮಗಳು ಅಮೇಯ. ಹೌದಾ? ಇವನೇ ದೊಡ್ಡ ಅವಳು ಮುಂದೆ. ಹಂಗಾಗೆ ಆಗುತ್ತೆ. ಅದು ಹೆಣ್ಮಕ್ಳು ಬೇರೆ ಅಲ್ವಾ? ಪಟ್ಟಂತ ಬೀಳೋದು ಈಗ, ಒಂದು ಪಟ್ಟಂತ. ಹಾಕ್ತಾನೆ ಇದರಲ್ಲಿ ಹುಷಾರು, ಹಾಕ್ಬಿಡ್ತಾನೆ. ಇವತ್ತು ಹೆಲ್ಪರ್ ಬರ್ದೇ ಇರೋ ಕಾರಣ ನಿಮಗೆ ಹೆವಿ ಕೆಲಸ ಅಲ್ಲಮ್ಮ?
ನೋಡ್ಬೇಕು. ಹಾಂ ಸೊ ಮೌಲ್ಯ ಬೇಬಿಗೆ ಅವಳೇ ಸ್ನಾನ ಮಾಡಿಸ್ತಾವಳೆ. ಪಾಪ ನೀವೀಗ ಎಷ್ಟು ಈಸಿಯಾಗಿ ಸ್ನಾನ ಮಾಡಿಸ್ತಾ ಇದ್ದೀನೆ. ಒಂದೇ ಸೂಪರ್. ಅವರು ಕೆಲಸ ಮಾಡ್ಕೊಂಡು ಎಲ್ಲ ಬಟ್ ಅವರು ಮಧ್ಯಾಹ್ನ ಬರ್ತಾರಂತ ಹೇಳ್ತಾರೆ. ಬಟ್ ಮಾರ್ನಿಂಗು ರೊಟೀನು ಮುಗಿಲೇಬೇಕಲ್ವಾ. ಆ ಪಾಪ ಏನಕ್ಕೆ ನಮ್ಮ ಕಣ್ಣಿಗೆ ಹಂಗೆ ಕಾಣ್ತಾನೆ ಇರುತ್ತೆ. ಸ್ನಾನಕ್ಕಮ್ಮ ಪಾಪ ಯಾಕೆ ಅಂತ ಕೇಳ್ತಾ. ಹಾಂ ಆ ಪಾಪನೇ ಎತ್ಕೊಂಡೋಗಿರೋದು. ಪಾಪ ಸ್ನಾನ ಮಾಡಿಸ್ತಾವಳೆ. ಹಾಂ ಪಾಪ ಯಾಕೆ ಅಂತ ಕೇಳ್ತಾ. ನೀವೆಲ್ಲ ಬ್ಯುಸಿ ಇದ್ದೀರಾ ಅದಕ್ಕೆ. ಮಗನ್ ಮಧ್ಯಾಹ್ನ ಮಾಡಿಸ್ಬೋದಾಗಿತ್ತು. ಏನಕ್ಕೆ ಮಾಡ್ಸಕ್ ಹೋಗಿದ್ದೆ ನೀನು? ಬಾಯಿ ಮುಚ್ಕೊಂಡಿದ್ರೆ ಅವತ್ತು ಮಾಡ್ಬೇಡ. ಏನು ಚಿಕ್ಕ ಮಗ ನೀನು ಆಟ ಆಡ್ಬೇಡ. ನೀನು ಅವತ್ತು ಅವಶ್ಯಕತೆ ಇತ್ತು ಮಾಡಿದ್ಯಾ. ನೀ ಆಟ ಆಡ್ಬೇಡ. ನೀನು ಏನ್ ಮಾತಾಡ್ತೀಯ ಮೌಲ್ಯ ನೀನು? ಮಗೇನಾರ ಒಂಚೂರು ನೀರು ಕುಡಿಯೋದು ಅದು ಇದು ಆದ್ರೆ ಏನ್ ಮಾಡೋದು? ನಿನ್ ಜವಾಬ್ದಾರಿ ಹೇಳಿದೀನಿ. ಬಟ್ ಮೌಲಿನ್ಗೆ ಮಾಡಿಸಿ ರೂಢಿ ಇದೆ, ನೀಟಾಗಿ ಮಾಡಿಸ್ತಾರೆ. ಅಲ್ವಾ? ನಮ್ಮಮ್ಮ ಅವಾಗಿಂದನೂ ಹಂಗೆ ಏನು ಮಾಡೋಕ್ಕೆ ಇದು ಮಾಡಲ್ಲ. ಏನು ಕೆಲಸ ಅಡುಗೆ ಮಾಡೋಕೆ ನೀನು ಅಡುಗೆ ಮಾಡ್ತೀಯಾ, ನಿಂಗೇನು ಬರುತ್ತೆ ನಿಂಗೇನು ಬರುತ್ತೆ ಅಂತ ಅಡುಗೆ ಸುಮ್ಮನೆ ಸಾಮಾನೆಲ್ಲ ಆಳು ಬಾ ಬಾ ಬಾ. ಆಮೇಲೆ ಎಲ್ಲರೂ ಯಾರ ಬಂದವ್ರ ಹತ್ರ ಅವಳಿಗೆ ಏನು ಮಾಡೋಕೆ ಬರಲ್ಲ. ಹೌದು ಅಣ್ಣ, ನೀನೇನಣ್ಣ ಹೋಗ್ತಾ ಇದೆಯಾ? ಅಣ್ಣ ಬೇಡ, ಪಾಪನ ಸ್ನಾನ ಮಾಡಿಸ್ತಾ ಇದೆಯಾ ಅಮ್ಮ. ಬಾ ಹೋಗು ಮಗನೇ ನೀನು. ಸಾಕು ಬಾ. ಸೋಪ್ ಸಾಕು ಬಿಡೋ, ಸ್ನಾನ ಮಾಡಿಸ್ತಾನ. ನಾವೇನು ಮಾಡ್ತೀವಿ ಎಲ್ಲಾನು ಮಾಡಬೇಕು. ಅವನು ಏನು ಮಾಡ್ತೀವಿ ಎಲ್ಲಾನು ಮಾಡ್ಬೇಕಲ್ವಾ? ಇವತ್ತಿನ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ದೋಸೆ ಆ್ಯಂಡ್ ಚಟ್ನಿ. ಅದಕ್ಕೇನಂತಾರೆ? ಪಲ್ಯ, ಆಲೂಗಡ್ಡೆ ಪಲ್ಯ. ಥ್ಯಾಂಕ್ ಯು. ಇವನೇನೋ ಚೊಂಚಿ ಹಾಕೊಂಡಂಗೆ ಆಡ್ತಾನೆ ಕಣ ಆಗ್ಲಿಂದ. ಚೊಂಚಿ ಕ್ಲಾಶ್. ಓಕೆ, ಈಗ ನನ್ನ ಬಾಮೈದ ಅಲ್ಲಿ ಹೋಗಿ ಕಾಲನ್ನ ತಂದು ಕೊಡಕ್ಕೆ ಹೋಗ್ತಾನೆ. ಇವ್ರ ಹತ್ರ ಫೋನ್ ಇಲ್ಲ, ಹಾಗಾಗಿ ಇವ್ರ ಒಂದು ಸ್ಕ್ಯಾನರ್ ಕಳಿಸ್ತಾನೆ. ಅಲ್ಲಿಂದ ಅಲ್ಲಿಗೆ ಎಕ್ಸ್ಚೇಂಜ್. ಬಾಯ್ ಬಾಯ್. ಈಗ ನಾನು ಬಾವು ಮಾಡ್ತಾರ ಬಾವು ಬಾಯ್ ಬಾಯ್. ಸುಬಿ ಅವಾಗ ನಮ್ಮಮ್ಮ ಉಗಿತಿದ್ದಿದ್ನ ನೋಡಿದ್ರಲ್ವಾ, ಏನಕ್ಕೆ ಸ್ನಾನ ಮಾಡಿಸ್ದೆ ಅಂತ. ಅವಳಿಗೂ ಸ್ನಾನ ಮಾಡಿಸಿ ನಾನು ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ. ಇವಾಗ ಬ್ರೇಕ್ಫಾಸ್ಟ್ ತಿನ್ನೋದಕ್ಕೆ ಪ್ರತೀಕ್ ಅವರು ಬ್ರೇಕ್ಫಾಸ್ಟ್ನ ಮುಗಿಸಿ ಕೂತಿದ್ದಾರೆ. ಈಗ ನಮ್ಮಮ್ಮ ಏನು ಬ್ರೇಕ್ಫಾಸ್ಟ್ ಮಾಡಿದ್ದಾರೆ ಅಂತ ಆಲ್ರೆಡಿ ಪ್ರತೀಕ್ ಹೇಳಿರ್ತಾರೆ. ಏನು ಬ್ರೇಕ್ಫಾಸ್ಟ್ ಅಮ್ಮ? ದೋಸೆ. ನಿನಗೆ ಕೊಬ್ಬರಿ ಚಟ್ನಿ, ನನಗೆ ಕೊಬ್ಬರಿ ಚಟ್ನಿ. ನಾನು ಆಲೂಗಡ್ಡೆ ಪಲ್ಯ ತಿನ್ನಂಗಿಲ್ಲ. ಸೊ ಅಮ್ಮಂದಿರು ಜೊತೆಗೆ ಈ ಬಾಣಂತನಲ್ಲಿ ಊಟನೂ ಸ್ಯಾಕ್ರಿಫೈಸ್ ಮಾಡಬೇಕು. ಇಟ್ ಇಸ್ ಅ ಬಿಗ್ ಟಾಸ್ಕ್. ಒಂದು ಸ್ವಲ್ಪ ದಿನ ಏನು ಅನ್ಸಲ್ಲ, ಇನ್ನೊಂದು ಸ್ವಲ್ಪ ದಿನ ಆಗ್ತಾ ನಮ್ಮ ಮುಂದೆ ಎಲ್ಲರೂ ತಿಂತಾ ಇರ್ತಾರಲ್ವ, ಆವಾಗ ಕಷ್ಟ ಅನಿಸುತ್ತೆ. ಸ್ವಲ್ಪ ಕಷ್ಟ ಅನಿಸುತ್ತೆ ನನಗೆ, ಜಾಸ್ತಿ ಏನು ಅನ್ಸಲ್ಲ. ಏನು ಪ್ರತೀಕ್ ಅವರೇ, ಏನು ಸಮಾಚಾರ? ನಾನೀಗ ಆಯಿತು ಅವರೆಲ್ಲ ಬರೋಷ್ಟೊಳಗೆ ಥ್ಯಾಂಕ್ ಯು.
ಮತ್ತೆ ಮನೆಗೆ ಹೋಗ್ಬಿಟ್ಟು ಕೆಲಸ ಮಾಡಬೇಕು ಚಿನ್ನೋ ಮಾಡಬೇಕು ಚಿನ್ನು. ಸಮಯ ಇವಾಗ 12:27. ಇವಾಗ ಸುಡ್ತಾ ಇದ್ದಾರೆ ಅವ್ರು. ಮತ್ತೆ ಹಾಕೇ ಇರಲಿಲ್ಲ. ನಾವಿವಾಗ ಫಾರಿನಲ್ಲಿ ಕೆಲಸ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೋ. ನಿಜವಾಗ್ಲೂ ಇವನು ಹೇಳಿದ್ದ ವಿಷಯ ಅದೆಷ್ಟು ಸತ್ಯ ಅಂತ ಅನಿಸ್ತು ಅಂತಂದರೆ, ಲ್ಯಾಂಗ್ವೇಜ್ ಇಟ್ಕೊಂಡು ಆ ವ್ಯಕ್ತಿತ್ವನ ಕಂಡುಹಿಡಿತಾ ಇದ್ದಾರೆ. ಅಂದರೆ ಲ್ಯಾಂಗ್ವೇಜ್ ಅಂತಂದರೆ ನಿಂಗೆ ಇಂಗ್ಲೀಷ್ ಗೊತ್ತಿದ್ರೆ ನಿನ್ಗೆ ಬುದ್ಧಿವಂತ ಹಾಗೆಗಿಂತ. ಬಟ್ ಇಂಗ್ಲೀಷ್ ಗೊತ್ತಿರೋದು ಜಸ್ಟ್ ಒಂದು ಲ್ಯಾಂಗ್ವೇಜ್ ತುಣುಕು ಅಷ್ಟೇ. ಅದನ್ನ ಬಿಟ್ಟು ನಾಲೆಡ್ಜ್ ಇರೋರು, ಸೈನ್ಸ್ ಗೊತ್ತಿರೋರು, ಮ್ಯಾಥಮೆಟಿಕ್ಸ್ ಗೊತ್ತಿರೋರು. ಹೌದು, ಚೈನಾ ನೋಡು ಎಷ್ಟು ಅಮೇರಿಕಾಗಿಂತ ಅಡ್ವಾನ್ಸ್ ಆಗಿರೋದು ಚೈನಾ. ಅವ್ರಿಗೆ ಇಂಗ್ಲೀಷ್ ಗೊತ್ತಿಲ್ಲ. ಅವರಲ್ಲಿರೋ ಟ್ಯಾಲೆಂಟ್ಗಳನ್ನ ಅವ್ರ ಲ್ಯಾಂಗ್ವೇಜ್ ನೋಡ್ದೇನೆ ಆ ರಿಯಲ್ ಟ್ಯಾಲೆಂಟ್ ನೋಡ್ಬಿಟ್ಟು ಬೆಳೆಸಿದ್ರು. ದಟ್ಸ್ ವೈ ಅವ್ರು ಇನ್ನೂ ಅಷ್ಟು ಫಾರ್ವರ್ಡ್ ಆಗಿದ್ದಾರೆ. ಹೌದು ಅಲ್ವಾ? ರಷ್ಯನ್ ಅವ್ರು ಟಾಪಲ್ಲಿರೋರು ಎಲ್ಲನೂ. ಅದೇ ಮೇಜರಾಗಿ ಏನು ಗೊತ್ತಾ, ನಮ್ಮಲ್ಲಿ ಆ ಬ್ರಿಟಿಷ್ ಬಂದ್ಬಿಟ್ಟು ಮಾಡ್ಬಿಟ್ಟು ಹೋಗ್ಬಿಟ್ರು ಆ ಫಾರಿನ್ ಕಲ್ಚರು ಇಂಗ್ಲೀಷು ಅಂತ. ನಮ್ಮ ಹಡೇ ಬ್ರೋ ಈ 2 ಕಾಂದಾನದಿಂದ ಇಂಗ್ಲೀಷ್ ಇದ್ರೇ ನೀನು ಗಂಡಸು ಅಂತ ಹೇಳೋ ಶುರು ಮಾಡಿದ್ರು. ಅಲ್ಲಿಂದ ಬುದ್ಧಿವಂತರಲ್ಲ, ಅವನಿಗೆ ಎಲ್ಲ ಗೊತ್ತಿದ್ರು ಕೂಡ ಇಂಗ್ಲೀಷ್ ಗೊತ್ತಿಲ್ಲ ಅಂತ ಹಿಂದುಳಿದ್ಬಿಟ್ಟ. ಆಮೇಲೆ ಆಯ್ಕೆ ಮಾಡೋದು ಕೂಡ ಅಲ್ವಾ? ಸೈನ್ಸ್ ಈಗ ಇಸ್ರೋದಲ್ಲಿ ಸುಮಾರು ಜನಕ್ಕೆ ಈಗ ಇಂಗ್ಲೀಷ್ ಗೊತ್ತಿದ್ದವರು ಇದ್ದಾರೆ. ಬಟ್ ಅವಾಗ್ಲಿಂದನೂ ಇಂಗ್ಲೀಷ್ನ ಪ್ರಾಮಿನೆಂಟಾಗಿ ಇಟ್ಕೊಂಡ್ಬಿಟ್ಟು ಇವನ್ನೆಲ್ಲ ಇರೋನೆಲ್ಲ ಹಿಂದೆ ಹೋಗ್ಬಿಟ್ರು. ನಾವು ಈ ಡಿಸ್ಕಷನಲ್ಲಿ ಹೇಳ್ತಾ ಇರೋದು ಕರೆಕ್ಟಾಗಿ ಇಲ್ವೋ ಹೇಳಿ? ಭಾಷೆ ಬೇರೆ, ಟ್ಯಾಲೆಂಟ್ ಬೇರೆ, ನಾಲೆಡ್ಜ್ ಬೇರೆ. ಅದೇ ಇವಾಗ ಸೈನ್ಸ್ನೆಲ್ಲ ಕನ್ನಡ ಲ್ಯಾಂಗ್ವೇಜ್, ನಮ್ಮ ಲೋಕಲ್ ಲ್ಯಾಂಗ್ವೇಜ್ಗಳು ಹಾಂ ಎಂತೆಂಥ ಟ್ಯಾಲೆಂಟ್ಗಳು ಆಚೆ ಬಂದ್ಬಿಡ್ತಿದ್ವು ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಸೊ ಫೈನಲಿ ಸಿಕ್ಕಿದೆ. ಅಚ್ಚುಮ ಹೋಗೋಣ. ನೀ ಸಿಂಗಂದ ನನಗಂತೂ ಒಂದೇ ಸರಿ ಸಿಕ್ಬಿಡ್ತಪ್ಪ ಗ್ಯಾಸ್. ಇಲ್ಲಿ ಅವರು ಕಮರ್ಷಿಯಲ್ ಗ್ಯಾಸ್ ಸಿಗೋದು ಕಷ್ಟ ಅಂತ ಹೇಳ್ತಾ ಇದ್ರು. ನಾನು ಬೆಳಿಗ್ಗೆ ಬುಕ್ ಮಾಡಿ ಸಂಜೆನೇ ಸಿಕ್ಬಿಡ್ತು ಗ್ಯಾಸ್. MRI ಮಾಡಿಸಿದ್ರಾ? ಎಕ್ಸ್ರೇ ಸಾಕು. ಸರಿ, ಅದು ಎಕ್ಸ್ರೇಲಿ ಏನು ಫ್ರ್ಯಾಕ್ಚರ್ ಆಗಿಲ್ಲ ಅಲ್ವಾ? ಗೈಸ್ ನಮ್ಮ ಅತ್ತೆ ಕಾಲು ಏಟಾಗ್ಬಿಟ್ಟಿದೆ, ಅದನ್ನೇ ಮಾತಾಡ್ತಾ ಇದ್ದಾರೆ. ಸರಿ, ಮಕ್ಕಳಮ್ಮ ನೋಡ್ಕೊಂಡಲ್ವ ಮಾಡೋದು, ವಯಸ್ಸಾಗೈತೆ ಕಣಮ್ಮ. ಏನ್ ಮಾಡ್ಬೇಕಂತ ಗೊತ್ತಾಗುತ್ತೆ, ತಲೆ ಸೇರ್ಕೊತಿದ್ದೀನಿ. ಬೇಜಾರಾಗುತ್ತೆ ಕಣಕ್ಕೆ. ಏನು ಅಯ್ಯೋ ದೇವ್ರೆ, ಇಲ್ಲಿ ದೂರದಲ್ಲಿರೋ ನಮಗೆ ಹೆಂಗೆ ಆಗ್ಬೇಡ. ಏನಂತ ಅಮ್ಮ ಸದ್ಯ ಅದು ಏನು ಗೊತ್ತಾ, ಲಿಗಮೆಂಟ್ ಟೇರ್ ಆದ್ರೂ ಕೂಡ ಎಂಥ ಕಷ್ಟ ಗೊತ್ತಕ್ಕ. 7-8 ತಿಂಗಳು ಬೇಕು. ನನಗೆ ಇನ್ನೂ ನೋವುತ್ತೆ. ನೀನ್ ತಲೆ ಕೆಟ್ಟು ಹಿಂಗಿಂಗೂ ಆಗ್ತಾ ಇದ್ದ. ನೀನ್ ನಂಗೆ ಅಬ್ಬಿಗೆ ಹೇಳ್ತೀನಿ ನಾನು. ಕಣ ಹೋಗ್ಬಿಟ್ಟು ಬನ್ನಿ. ತಲೆ ಕೆಟ್ಟು ಹೋಗ್ತಾ ಇದ್ದಾನೆ ಅಪ್ಪ. ಎಲ್ಲ ಸಿಗಾಕೋಬಿಟ್ಟಿದ್ದೀವಿ ಮಧ್ಯದಲ್ಲಿ. ಸಿಕ್ಕಾಕೊಂಡಿವಿ ಬ್ರೋ, ಎಲ್ಲರೂ ತಗೊಳಕೊಂಡ್ರಿ. ಅದಕ್ಕಿಂತ ಹೆಚ್ಚಾಗಿ ಅವರೆಲ್ಲರೂ ಸಿಗಾಕೊಂಡವ್ರಲ್ಲಿ. ಯಾರೂ ಇಲ್ಲದೆ ಏನೂ ಮಾಡಿದೆ, ಎಲ್ಲ ಕೆಲಸ ಅವರೇ ಮಾಡ್ತಿರ್ತಾರಲ್ವಾ, ಓಡಾಡ್ತಿರ್ತಾರೆ, ಏನು ಮಾಡೋಕ್ಕಾಗಲ್ಲ. ಹೊಡಿತಾ ಇದ್ರು ಅಂತ ಅಂದರೆ ನನಗೆ ಒಂದ್ಸಲ ಫಸ್ಟಿಂದ ಈಗ ರೆಕಾರ್ಡ್ ಆಗ್ತಾ ಇದೆ. ನಮ್ಮಮ್ಮ ಹೇಳ್ತಿದ್ದಾರೆ ನನಗೆ ಹೊಡಿತಾನೆ ಇರಲಿಲ್ಲ ಅಂತ. ನಮ್ಮಮ್ಮ ಹೆಂಗೆ ಹೊಡಿತಿದ್ರು ಅಂದರೆ ನನಗೆ ಅಪ್ಪುಗೆ, ವೆಯ್ಟ್ ಅಪ್ಪು ಬರಲಿ, ಈ ವಿಷಯನ ನಾನು ರೆಕಾರ್ಡ್ ಮಾಡ್ತೀನಿ, ಕೊಡಿ. ಹಾಲು ಕುಡಿಸ್ತೋ ನೋಡ್ರಿ, ಹಾಲು ಕುಡಿಸ್ತಾ ಇರೋದು. ಅಪ್ಪು ಮಮ್ಮಿ ನಮ್ಮಿಬ್ರಿಗೂ ಹೊಡಿತಿರ್ಲಿಲ್ವಂತೆ. ಹೌದಾ ಅಪ್ಪು? ನಮ್ಮಿಬ್ರಿಗೂ ಹೊಡಿತಿರ್ಲಿಲ್ವಂತೆ. ನನಗಿನ್ನ ಒಂದು ಜ್ಞಾಪಕ ಏನಿರೋದು ಅಂದ್ರೆ, ನಾನು ಅವಾಗ ಓಡಾಡ್ಬಿಡ್ತಾ ಇದ್ದೆ. ಒಂದಿನ ರೂಮಲ್ಲಿ ಸಿಗಾಕೋಬಿಟ್ಟೆ. ಅಪ್ಪು ನೀನ್ ಓಡೋಗ್ತಿದ್ದೆ, ನಾನ್ ತಾನೇ ಸಿಗಾಕೊಂತ ಇದ್ದಿದ್ದೆ ಅಪ್ಪು. ಅದಕ್ಕೆ ನಾನು ಇಲ್ಲ ಹೇಳಿದ್ದೀನಿ, ಮೊಲಿಯ ಬ್ಯಾಗ್ ಹಾಕೊಂಡ್ಬಿಟ್ಟಿದ್ದೀನಿ. ನಮ್ ಪಾಪು ಬಿಡ್ತಾ ಇಲ್ಲ, ನಮ್ ಪಾಪು ಬಿಡ್ತಾ ಇಲ್ಲ.
ಬಾರ ಕರ್ಕೊಂಡು ಗೈಸ್ ನಮ್ಮಮ್ಮ ಹೊರಗಡೆ ಹೋಗ್ಬೇಕಂತಿದ್ದಾರೆ. ಹೊರಗಡೆ ಹೋಗ್ಬೇಕು ಅಂದರೆ ಕರ್ಕೊಂಡು ಹೋಗಲ್ಲ ಅಂತಿದ್ದಾನೆ ಅಪ್ಪು. ನಮ್ಮಮ್ಮ ಬೇಡ್ಕೊತಿದ್ದಾರೆ, ನಿಮ್ಮ ಮಗಳ ಮುಂದೆ ಮಾತ್ರ ಗೈಸ್ ಅವನು ಒಳ್ಳೆಯವನು. ಏನಮ್ಮ ಕರ್ಕೊಂಡು ಹೋಗಲ್ಲ ಅಂತವನ. ಈಗ ನಮ್ಮಮ್ಮ ಎಲ್ಲೋ ಹೊರಗಡೆ ಹೋಗಿದ್ದಾರೆ. ಸೊ ನಿಮ್ಮೆಲ್ರಿಗೂ ಒಂದು ಇನ್ಫಾರ್ಮೇಷನ್ ಕೊಡೋಣ ಅಂತ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾಯಿದ್ದೀನಿ. ನಿನ್ನೆ ವಿಡಿಯೋದಲ್ಲಿ ನೀವು ಕೇಳಿದ್ದೀರಾ ಬಾಟಲ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀರಾ ಆಲ್ರೆಡಿ ಅಂತ. ಎಸ್, ನಾನು ಫೀಡಿಂಗ್ ಬಾಟಲ್ನ ಸ್ಟಾರ್ಟ್ ಮಾಡಿದ್ದೀನಿ. ಏನಕ್ಕೆ ಅಂತ ಹೇಳ್ತೀನಿ. ನನ್ನ ಮಗಳು ಕ್ಲಸ್ಟರ್ ಫೀಡಿಂಗ್ ಕೇಳ್ತಾ ಇದ್ಲು. ಅಂದರೆ ರ್ಯಾಪಿಡಾಗಿ ಏನಂತಾರೆ ಹಾಲನ್ನ ಕೇಳೋ ಅಂಥದ್ದು. ಆ ಕ್ಲಸ್ಟರ್ ಫೀಡಿಂಗ್ ಏನಾಗುತ್ತೆ ಅಂದರೆ ಮದರಿಗೆ ಸಿಕ್ಕಾಪಟ್ಟೆ ಡ್ರೈನ್ ಮಾಡುತ್ತೆ. ಹೆಂಗೆ ಅಂದರೆ ಇವಾಗಷ್ಟೇ ನೀನೊಂದು 20 ಮಿನಿಟ್ಸ್ ಕುಡಿಸಿ ಮಲಗಿಸಿರ್ತೀವಿ, ಮತ್ತೆ ಇನ್ನೊಂದು ಸಲ ಕೇಳ್ತಾರೆ, ಕೇಳ್ತಾನೆ ಇರ್ತಾರೆ. ಸೊ ಆ ರ್ಯಾಪಿಡಾಗಿ ಕಾನ್ಸ್ಟೆಂಟಾಗಿ ಫೀಡಿಂಗ್ ಕೇಳ್ತಿರ್ತಾರೆ. ಅವಾಗ ನಾನು ನನ್ನ ಡಾಕ್ಟ್ರ್ ಹತ್ರ ಕೇಳಿದಾಗ ಈ ಥರ ಆಗ್ತಿದೆ, ನನಗೆ ತುಂಬ ಟಯರ್ಡ್ ಆಗ್ತಿದೆ, ತುಂಬ ಇವಾಗ ನೀವೇ ನೋಡಿರ್ತೀರ ತುಂಬ ಸುಸ್ತ್ಕೊಂಡಿರ್ತಿದ್ದೆ ಅಥವಾ ಮಾತಾಡೋದಕ್ಕೂ ಆಗ್ತಾಯಿರಲಿಲ್ಲ. ಆವಾಗ ಡಾಕ್ಟ್ರ್ ಹೇಳಿದ್ರು, ಮೌಲ್ಯ ಯು ಕ್ಯಾನ್ ಗಿವ್ ದ ಬಾಟಲ್, ಬಟ್ ಮಗು ನಿಪ್ಪಲ್ ಕನ್ಫ್ಯೂಷನ್ನ ಮಾಡ್ಕೊಬಾರ್ದು. ನಿಪ್ಪಲ್ ಕನ್ಫ್ಯೂಷನ್ ಆಗಿಲ್ಲ ಅಂತಂದರೆ ಡೆಫಿನೆಟ್ಲಿ ಯು ಕ್ಯಾನ್ ಗಿವ್ ದ ಬಾಟಲ್. ಯಾಕಂದರೆ ಒಂದು ನಾವು ಬ್ರೆಸ್ಟ್ ಫೀಡಿಂಗ್ ಮಾಡಬೇಕು, ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ಅದ್ರ ಜೊತೆಗೆ ಏನು ಅಮ್ಮಂದಿರಿಗೂ ಕೂಡ ಬ್ರೇಕ್ ಬೇಕು ಅಥವಾ ಸಮಯ ಬೇಕು, ನಿದ್ರೆ ಬೇಕು. ಈಗ ಕ್ಲಸ್ಟರ್ ಫೀಡಿಂಗ್ ಸ್ಟಾರ್ಟ್ ಮಾಡಿಬಿಟ್ಟಿರ್ತಾರೆ ಒಂದೊಂದು ಮಕ್ಕಳು. ಸೊ ಆ ಸಮಯದಲ್ಲಿ ತುಂಬ ಡ್ರೈನ್ ಆಗಿಬಿಡ್ತಾರೆ. ನಮ್ಮ ಐರನ್, ಕ್ಯಾಲ್ಶಿಯಂ ಎಲ್ಲನೂ ಇದು ಕಡಿಮೆ ಆಗಿಬಿಡುತ್ತೆ. ಸೊ ಹಾಗಾಗಿ ನಾನು ಡಾಕ್ಟ್ರ್ ಹತ್ರ ಕೇಳಿದಾಗ ಟ್ರೈ ಮಾಡಿ ನೋಡು, ಇಫ್ ಶೀ ಈಸ್ ಓಕೆ, ಇಫ್ ಶೀ ಈಸ್ ಟೇಕಿಂಗ್ ಎರಡು ಬ್ಯಾಲೆನ್ಸ್ ಮಾಡ್ಕೊತಾ ಇದ್ದಾಳೆ ಅಂದರೆ ಖಂಡಿತವಾಗ್ಲೂ ಕೊಡ್ಬೋದು ಅಂದರು. ನಾನು ಕೂಡ ಟ್ರೈ ಮಾಡಿದೆ ಆ್ಯಂಡ್ ಶೀ ಈಸ್ ಓಕೆ ವಿತ್ ಬ್ರೆಸ್ಟ್ ಫೀಡಿಂಗ್ ಮತ್ತು ಬಾಟಲ್ ಫೀಡಿಂಗು ಅವಳಿಗೆ ಓಕೆ. ಆ್ಯಂಡ್ ನಾನು ಫೀಡ್ ಮಾಡೋದು ಕೂಡ ಅವಳು ಕನ್ಫ್ಯೂಸ್ ಮಾಡ್ಕೊತಾ ಇಲ್ಲ, ಎರಡೂ ತೊಗೊತಾ ಇದ್ದಾಳೆ. ಸೊ ಇದು ಆಗಬಾರ್ದು, ಕನ್ಫ್ಯೂಷನ್ ಆಗಬಾರ್ದು, ನಿಪ್ಪಲ್ ಕನ್ಫ್ಯೂಷನ್ ಅಂತ ಹೇಳಿದ್ರು. ಆ್ಯಂಡ್ ನಾನು ಏನು ಮಾಡ್ತೀನಿ ಅಂದರೆ ಇನ್ಸ್ಟೆಡ್ ಆಫ್ ಫಾರ್ಮುಲಾ ಇದರಲ್ಲಿ ಎಕ್ಸ್ಟ್ರಾಕ್ಟ್ ಮಾಡಿ ಬಾಟಲ್ಗೆ ಹಾಕಿ ಕೊಡ್ತೀನಿ. ತೋರಿಸ್ತೀನಿ ರೀ. ಸೊ ಬಾಟಲ್ ಬಂದು ಇಟ್ ಈಸ್ ಫಿಲಿಪ್ಸ್ ಅವೆಂಟ್ ಅವ್ರದ್ದು. ಆ್ಯಂಡ್ ಇಫ್ ಇನ್ ಕೇಸ್ ಸಮ್ ಎಮರ್ಜೆನ್ಸಿ ನನ್ನ ಕೈಲಿ ಆಗ್ತಾನೆ ಇಲ್ಲ ಅನ್ನೋವಾಗ ನಾನು ಸಿಮಿಲಾಕ್ ಟೋಟಲ್ ಕಂಫರ್ಟ್ನ ಯೂಸ್ ಮಾಡ್ತೀನಿ. ಇದು 3 ನಾನು ಯೂಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಆಲ್ಸೋ ನನ್ನ ಡೈರೆಕ್ಟ್ ಬ್ರೆಸ್ಟ್ ಫೀಡಿಂಗ್ ಕೂಡ ಮಾಡ್ತಾಯಿದ್ದೀನಿ ಡೈರೆಕ್ಟಾಗಿ. ಆ್ಯಂಡ್ ಐ ಹ್ಯಾವ್ ಗುಡ್ ಎನಫ್ ಆಫ್ ಮಿಲ್ಕ್. ಆನವಲ್ಲೂ ಅಷ್ಟೇ, ಇವಳಲ್ಲೂ ಅಷ್ಟೇ. ಬಟ್ ಏನಂದರೆ ನಾವು ಎರಡನ್ನೂ ಬ್ಯಾಲೆನ್ಸ್ ಮಾಡಬೇಕು, ನಮ್ಮನ್ನು ನೋಡ್ಕೋಬೇಕು, ಮಗುಗೆ ಎನಫ್ ಮಿಲ್ಕ್ ಕೊಡಬೇಕು. ಆ್ಯಂಡ್ ಮದರ್ಸ್ ಮಿಲ್ಕ್ ಈಸ್ ಅ ಬೆಸ್ಟ್ ಮಿಲ್ಕ್ ಮಕ್ಕಳಿಗೆ. ಅದನ್ನು ನಾನು 100% ಮಾಡ್ತಾಯಿದ್ದೀನಿ. ಜೊತೆಗೆ ಏನಂದರೆ ಅವಳು ಹೆಣ್ಣು ಮಕ್ಕಳಿಗೆ ತುಂಬ ಕ್ಲಸ್ಟರ್ ಫೀಡಿಂಗ್ ಕೇಳ್ತಾರೆ. ಅಂದರೆ ಮಗು ಕೇಳ್ತಾನೆ ಇರುತ್ತೆ ಹೆಣ್ಣು ಮಕ್ಕಳಿದ್ದಾಗ. ಸೊ ಆ ಸಮಯದಲ್ಲಿ ನಮಗೆ ಕಷ್ಟ ಆಗುತ್ತೆ. ಆಗ ಈ ಥರ ಆಲ್ಟರ್ನೇಟಿವ್ ಮಾಡ್ಕೊಳ್ಳೋದು ಉತ್ತಮ ಅಂತ. ಸೊ ಇದನ್ನು ನನ್ನ ಅರಿವಿಗೆ ನನಗೆ ಅನುಕೂಲ ಆಗೋ ಹಾಗೆ ಡಾಕ್ಟ್ರ್ ಸಜೆಷನ್ಸ್ನ ತೊಗೊಂಡು ನಾನು ಮಾಡಿದ್ದೀನಿ. ಸೊ ನೀವು ಕೇಳಿದ್ದಕ್ಕೆ ನನಗೆ ಹೇಳಬೇಕನ್ನಿಸ್ತು. ಯಾಕಂದರೆ ನಾವು ಬಾಟಲ್ ಯೂಸ್ ಮಾಡ್ತಿರೋದು ಅಥವಾ ಬ್ರೆಸ್ಟ್ ಪಂಪ್ ಯೂಸ್ ಮಾಡ್ತಾ ಇರೋದು ಅದೆಲ್ಲನೂ. ಇದರದ್ದು ನಿಮಗೆ ಲಿಂಕ್ ಬೇಕು ಅಂತಂದರೆ ಖಂಡಿತ ಹಾಕಿರ್ತೀನಿ. ಇಟ್ ಈಸ್ ವೆರಿ 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 ಯೂಸ್ಫುಲ್. ಯಾಕಂದರೆ ಸಮ್ಟೈಮ್ಸ್ ಡೈರೆಕ್ಟ್ ಲ್ಯಾಚ್ ಮಾಡೋವಾಗ ಸಿಕ್ಕಾಪಟ್ಟೆ ಕಷ್ಟ ಆಗಿಬಿಡುತ್ತೆ. ಕಂಟಿನ್ಯೂಸ್ ಆಗಿ ಅವರು ಡೈರೆಕ್ಟ್ ಫೀಡಿಂಗ್ ತೊಗೊತಾ ಇರುವಾಗ ಕಷ್ಟ ಆಗಿಬಿಡುತ್ತೆ. ಸೊ ಆ ಸಮಯದಲ್ಲಿ ನಾವು ಮಿಲ್ಕ್ ಎಕ್ಸ್ಟ್ರಾಕ್ಟ್ ಮಾಡಿ ನಾವು ಬಾಟಲಲ್ಲಿ ಕೊಡೋದಕ್ಕೆ ಈಸಿ ಆಗುತ್ತೆ. ಸೊ ಇದನ್ನು ನಾನು ಮಾಡ್ಕೊಂಡಿದ್ದೀನಿ. ಯಾಕಂದರೆ ನಾವು ಸರ್ವೈವ್ ಆಗಬೇಕು, ಮಕ್ಳಿಗೂ ವಿ ಹ್ಯಾವ್ ಟು ಗಿವ್ ದ ಬೆಸ್ಟ್. ನಾನು ಕೊಕ್ಕೋ ಚೆನ್ನಾಗಿ ಹೇಳ್ತೀನಿ ಅಂತ ಅದನ್ನು ತೊಗೊಂಬಂದು ತೋರಿಸ್ತಾನೆ ಯಾವಾಗಲೂ. ಹಿಂಗಮ್ಮ ಅದು ಕೊಕ್ಕೋ ಹೇಳಮ್ಮ, ಅದೇನು ಹೇಳೋ, ಹಿಂಗೆ ಹೇಳೋ ಕುಕ್ಕು. ಅಪ್ಪು ಫುಲ್ ಜೋಶಲ್ಲಿರುವಾಗ ಮಾಡೋ ಕೆಲಸ ಇದು. ಅಮ್ಮ ನೋಡಮ್ಮ ಹೆಂಗಾಡ್ತಾನೆ ಇವನು.
ಅದು ನಮ್ಮ ಅಕ್ಕ 20 ರೂಪಾಯಿ ಡ್ರಾಪ್ಸ್ ಕಣ ಹೋಗಿ ಮಗಾಗಿ ಹಾಸ್ಪಿಟಲ್ ಮೆಡಿಕಲ್ ಸ್ಟೋರ್ಗೆ ಹೋಗ್ಬಿಟ್ಟು ಡ್ರಾಪ್ಸ್ ತೊಗೊಬ ಹೋಗು ಅಂತ ಅಂದರು. 20 ರೂಪಾಯಿ ಅಲ್ವಾ ಅಂತ ಹೋಗಿ ತೊಗೊಂಬಂದರೆ ಟೋಟಲ್ 180 ರೂಪಾಯಿ ಆಗೈತೆ. ನಾನು ಕೇಳೋ ಪ್ರಶ್ನೆ ಏನಂದರೆ ಅಟ್ಲೀಸ್ಟ್ ಸ್ವಲ್ಪ 100 ರೂಪಾಯೋ ಸ್ವಲ್ಪ 180ಗೆ ಹತ್ರ ಆಗೋ ಥರ ರೇಟ್ ಹೇಳಿದಿದ್ರೆ ಸರಿ. 20 ರೂಪಾಯಿ 20 ರೂಪಾಯಲ್ಲಿ 180 ರೂಪಾಯಿಯಲ್ಲಿ 180 ರೂಪಾಯಿ ಆಗೈತೆ. ಸ್ವಲ್ಪ ಅಪ್ಪು 100 ರೂಪಾಯಿ 120 ರೂಪಾಯಿ ಅಂತ ಅಂದಿದ್ರೆ 180 ರೂಪಾಯಿ 60 ರೂಪಾಯಿ ಸರಿ ಆಯಿತು. 20 ರೂಪಾಯಿ ಅಂತ ಅಂದ್ಕೊಂಡು ನಾನು ಹೋಗಿದ್ದೀನಿ 180 ರೂಪಾಯಿ ಆಗೈತೆ. ಜನ ಅಲ್ಲ ನನ್ನ ಹತ್ರ 200 ರೂಪಾಯಿ ಇತ್ತು, ಇವಾಗ 180 ಆಗಿ ನನ್ನ ಹತ್ರ 20 ರೂಪಾಯಿ ಹೇಳ್ಕೊಂಡೈತಿ. ಯಾವ 20 ರೂಪಾಯಿ ಐತೆ ಅಂತ ಅಂದು 20 ರೂಪಾಯಿ ಹೇಳ್ಕೊಂಡೈತೆ. ಅಲ್ಲ ಫಸ್ಟ್ ನಿನ್ ರೇಂಜ್ ಹೇಳಿದೆ ನಾನು, ಆಮೇಲೆ ಮೆಡಿಸಿನ್ ರೇಂಜ್ ನಿನ್ ಗೊತ್ತಾಯ್ತು. ಯಪ್ಪ ಮಕ್ಕಳು ಸಾಕೋದಿಲ್ಲ ಎಷ್ಟು ಕಷ್ಟ ಅಲ್ವಾ? ಅದಕ್ಕೆ ನೀನ್ ಮಾಡ್ಕೊಳಲ್ವಾ? ಮಾಡ್ಕೊಂಡೇ ಮಾಡ್ಕೋತೀನಿ ನಾನು ಬಿಡ್ತೀನಿ. ಅಪ್ಪು ಎಷ್ಟು ಮಕ್ಳು ಮಾಡ್ಕೋತೀಯ? ನಾನು ಏನಂದೆ ಎಷ್ಟು ಮಕ್ಳು ಮಾಡ್ಕೋತೀಯ? ನನಗೆ ಮಗಳು ಅನ್ನೋದು ಒಂದು ಬೇಕೇ ಬೇಕು. ಮಗ ಮಗಳು ಎರಡೂ ಬೇಕಣೆ. ಅದು ಮಾಡೋವರೆಗೂ ಇಬ್ರು ಹುಟ್ಟೋವರೆಗೂ ನಾನು ಮಕ್ಕಳು ಮಾಡ್ಕೋತೀನಿ. ಫಸ್ಟ್ ಮದ್ವೆ ಮಾಡ್ಕೋ. ಎಲ್ಲೇ ಇದೆಯಾ ಬೇಗ ಬಾ. ಅದ್ಯಾಕೆ ನಿನ್ ಬ್ಲಾಗ್ಸ್ ಅಲ್ಲಿ ಹೇಳ್ತಾ ನನ್ನ ಬ್ಲಾಗ್ಸ್ ಅಲ್ಲಿ ಹೇಳ್ತಾ ಇದೆಯಾ? ನಿನ್ನ ಬ್ಲಾಗ್ಸ್ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಅವರಲ್ಲ ಅದಕ್ಕೆ. ಓಕೆ ಎಂಟು ಕಾರ್ಡ್ ಮಾಡಿ ನೋಡೋಣ ಹೆಂಗ್ ಮಾಡ್ತೀವಿ ಪ್ರೋಮೋ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ, ಯಾಕಂದ್ರೆ ಇದು ಪ್ರೋಮೋ ಲಾಗ್ಸ್. ಲವ್ ಯು ಆಲ್. ಸೊ ನಾಳೆ ಒಂದು ವಿಡಿಯೋ ನಾನು ಮಾಡ್ದಂಗೆ ನೀನು ಮಾಡ್ದಂಗ. ಎಲ್ರಿಗೂ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸಿಗೋಣ ನಾಳೆ. ಗುಡ್ ನೈಟ್, ಟೇಕ್ ಕೇರ್, ಬೈ ಬಾಯ್. ಹಿಂಗೆ ಮಾಡೋದು ನೀನು, ನಾನು ಹಿಂಗೆ ಮಾಡ್ತೀನಿ. ಇಷ್ಟ ಆಗಿರೋ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸಿಗೋಣ, ಬೈ ಬಾಯ್. ಕ್ಯಾಮ್ರಾ ಆಫ್ ಮಾಡು. ಹೆಂಗಾಡ್ತೀಯ ಗೊತ್ತಾ ಮೂಲ್ಯ ಸಕದಾಗಿ ಹೇಳ್ದೆ ನಾನು ಅಲ್ಲ. ಸಕ್ಕದಾಗಿ ಹೇಳಿ. ಇವ್ಳು ನೋಡು ತರ ಸೌಂಡ್ ಮಾಡ್ತಾವಳು.